ಇವರಿಗೆ ಸ್ವಂತ ಮನೆಯ ಕನಸು ಕಂಡಂಥವರೇ ಟಾರ್ಗೆಟ್. ಆ ಕನಸನ್ನೇ ಬಂಡವಾಳ ಮಾಡಿಕೊಂಡು ವಂಚನೆ ಮಾಡ್ತಾರೆ. ಮನೆ ಕಟ್ಟಿಸಿಕೊಡುವುದಾಗಿ ಸಾರ್ವಜನಿಕರಿಗೆ ಮಹಾ ವಂಚನೆ ಮಾಡಲಾಗಿದೆ. ಬಿಲ್ಡಿಂಗ್ ಗೇರ್ ಎಂಬ ಖಾಸಗಿ ಕಂಪನಿಯಿಂದ ವಂಚನೆ ಮಾಡಲಾಗಿದೆ. ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಸ್ ದಾಖಲಾಗ್ತಿದ್ದಂತೆ ಆಫೀಸ್ಗೆ ಬೀಗ ಹಾಕಿ ಮಾಲೀಕ ಎಸ್ಕೇಪ್ ಆಗಿದ್ದಾನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮನೆ ಕಟ್ಟಿಸಿಕೊಡುವುದಾಗಿ ಪೋಸ್ಟ್ ಮಾಡ್ತಿದ್ದ. ಹಣ ಕೊಟ್ಟು ವಂಚನೆಗೊಳಗಾಗಿರುವಂಥದ್ದು ಹಲವು ಜನ. ಸ್ವಂತ ಮನೆ ಕನಸು ಕಂಡಂಥವರೇ ಈತನ ಟಾರ್ಗೆಟ್ ಆಗಿದ್ದ. ಮನೆ ಕಟ್ಟಿಕೊಡೋದಾಗಿ ಸಾರ್ವಜನಿಕರಿಗೆ ಮಹಾ ವಂಚನೆ ಎಸಗಿದ್ದಾನೆ. ಬಿಲ್ಡಿಂಗ್ ಗೇರ್ ಎಂಬ ಖಾಸಗಿ ಕಂಪನಿಯಿಂದ ವಂಚನೆಯಾಗಿದೆ. ಕಡಿಮೆ ಬೆಲೆಯಲ್ಲಿ ಮನೆ ಕಟ್ಕೊಡ್ತೀನಿ, ಸಾಮಾಜಿಕ ಜಾಲತಾಣದಲ್ಲಿ ಮನೆ ಕಟ್ಕೊಡೋದಾಗಿ ಜಾಹೀರಾತು ಹಾಕಿದ್ದ. ಖಾಸಗಿ ಕಂಪನಿಯಿಂದ ವಂಚನೆಗೊಳಗಾದ 25 ಮಂದಿ. ಖಾಲಿ ನಿವೇಶನದಲ್ಲಿ ಮನೆ ಕಟ್ಕೊಡೋದಾಗಿ ಜಾಹೀರಾತು ಕೊಡ್ತಿದ್ದ. 1 ಚದರ ಅಡಿಗೆ 1750 ರೂಪಾಯಿಗಳಂತೆ ಜಾಹೀರಾತು ಕೊಟ್ಟಿದ್ದ. ಇದನ್ನ ನಂಬಿ ಗಿರೀಶ್ ಎಂಬುವರು 5 ಲಕ್ಷ ನೀಡಿದ್ರು. ಕಂಪನಿ ಮಾಲೀಕ ಮೋಹಿತ್ ಕುಮಾರ್ ಹಲವು ಜನಕ್ಕೆ ವಂಚಿಸಿದಾನಂತೆ. ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಸ್ ದಾಖಲಾಗ್ತಿದ್ದಂತೆ ಆಫೀಸ್ಗೆ ಬೀಗ ಜಡಿದು ಆತ ಎಸ್ಕೇಪ್ ಆಗಿದ್ದಾನೆ. ಅದರಲ್ಲಿ ಆನ್ಲೈನಲ್ಲಿ ತುಂಬ ನೀವು ಫೇಸ್ಬುಕ್ಸ್ ಆಗಲಿ ಮೀಡಿಯಾದಲ್ಲಾಗಲಿ ಅವರು ನೀವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ತುಂಬ ಕಂಪ್ನೀಸ್ ಮೀಟ್ ಮಾಡಿರ್ತೀರ. ಅದೇ ಥರ ನಾವು ಒಂದು ರೀಸೆಂಟಾಗಿ ಬಿಲ್ಡ್ಗರ್ ಅಂತ ಸಂಗೀತ ಕನ್ಸ್ಟ್ರಕ್ಷನ್ ಅಂಡರ್ ಬರೋ ಒಂದು ಬಿಲ್ಡ್ಗರ್ ಅನ್ನೋ ಕಂಪ್ನಿನ ಅಪ್ರೋಚ್ ಮಾಡಿದ್ವಿ. ಸೊ ಅವ್ರ ಕಡೆಯಿಂದ ನಾವು ಅಪ್ರೋಚ್ ಮಾಡಿ ಅವ್ರ ಕಡೆ ನಾವು ಪೇಮೆಂಟ್ ಕೊಟ್ಟು ಅವ್ರ ಕಡೆಯಿಂದ ಫ್ರಾಡ್ ಅಪ್ಲಿಕೇಶನ್ ಅಂತ ತುಂಬ ಜನಕ್ಕೆ ಕಂಪ್ಲೇಂಟ್ಸ್ ಬಂದಿದೆ. ಸೊ ಅದರಲ್ಲಿ ನಂದು ಒಂದು. ಸೊ ಈಗ ಆಗಿದ್ದೇನೋ ಅಂದರೆ ಯಾಕೆಂದರೆ ಮೀಡಿಯಾ ನಾವು ಪೇಮೆಂಟ್ ಮಾಡಿದ್ಮೇಲೆ ಆಸ್ ಪರ್ ಕನ್ಸ್ಟ್ರಕ್ಷನ್ ಕಂಪ್ನಿ ಪ್ರೋಸೆಸ್ ಪ್ರಕಾರ ಕೆಲಸ ಮಾಡಬೇಕು. ಈಗ ಅವ್ರಿಗೆ ಪೇಮೆಂಟ್ ತೊಗೊಂಡು ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ. ಅದೇ ಥರ ತುಂಬ ಜನ ಇಲ್ಲಿ ಕಂಪ್ಲೀಟ್ ಮಾಡ್ತಾರೆ. ನಾವು ಆ್ಯಕ್ಚುಲಿ ಒಂದು 16,60,000 ತನಕ ಪೇ ಮಾಡಿದ್ದೀವಿ ಇದುವರೆಗೂ. ನಾವು ಮೈಸೂರಲ್ಲಿ ನಡೆಸ್ತಾ ಇರೋದು. ಇವ್ರದ್ದು ಕಂಪನಿ ಇರೋದು ಬ್ಯಾಂಗ್ಳೂರು. ಮೈಸೂರಲ್ಲೂ ಒಂದು ನಿರ್ಮಾಣ ಶೆಲ್ಟರ್ಸ್ ಅಂತ ಇದೆ. ಸೊ ಇವರು ಎಲ್ರಿಗೂ ಒಂದು ಇವ್ರದ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಂತ ಅಂದರೆ ಎಲ್ರಿಗಿಂತ ಕಡಿಮೆ ಪ್ರೈಸಲ್ಲಿ ಇವರು ಕೊಟೇಶನ್ ಕೊಡ್ತಾರೆ ಎಲ್ರಿಗೂ. ಸರ್ ಅದೇ